ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್ ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ವಿಧಿ ಫೇಟ್ ಅಂದರೆ ಏನು ಅಂತ ನಿಮಗೆ ಗೊತ್ತಾ? ಡೆಸ್ಟಿನಿ ಅಂತಂದರೆ ಏನು ಅಂತ ನಿಮಗೆ ಗೊತ್ತಾ? ಅಂದರೆ ಒಂದು ನಮ್ಮ ಅದೃಷ್ಟ ಏನಿದೆ ಅಂತ ಇವಾಗ ನಾವು ಜಾತಕದಲ್ಲಿ ನೋಡ್ಬೋದು, ಹಸ್ತರೇಖೆಯಲ್ಲಿ ನೋಡ್ಬೋದು, ಫೇಸ್ ರೀಡಿಂಗಲ್ಲಿ ನೋಡ್ಬೋದು, ನ್ಯೂಮರಾಲಜಿನಲ್ಲಿ ಯಾವುದೇ ವಿಧದಲ್ಲಾಗಲಿ ಈ ಡೆಸ್ಟಿನಿ ಅನ್ನೋದ್ರ ಬಗ್ಗೆ, ನಿಮಗೆ ವಿಧಿ ಅನ್ನೋದ್ರ ಬಗ್ಗೆ ನಂಬಿಕೆ ಇದೆಯಾ? ಬದಲಾಯಿಸೋಕ್ಕೆ ಆಗಲ್ಲ ಅಂತ ಏನಾದರೂ ನೀವು ಒಂದು ನಂಬಿಕೆಯಲ್ಲಿ ಬದುಕ್ತಾ ಇದ್ದೀರಾ? ಖಂಡಿತ ಬದಲಾಯಿಸ್ಕೋಬೋದು, ತುಂಬ ಸುಲಭದಲ್ಲಿ ಬದಲಾಯಿಸ್ಕೋಬೋದು ಅಂತ ನಾನು ಹೇಳಿದ್ರೆ ಹೇಗೆ ಫೇಟ್ ಮತ್ತು ಡೆಸ್ಟಿನಿ ಬೇರೆ ಬೇರೆ ಅನ್ನೋದನ್ನು ಕೂಡ ಹೇಳ್ತೀನಿ. ನಾವು ನಮ್ಮ ಡೆಸ್ಟಿನಿ, ನಮ್ಮ ಒಂದು ವಿಧಿಯನ್ನು ಹೇಗೆ ಬದಲಾಯಿಸ್ಕೋಬೋದು ಅನ್ನೋದನ್ನು ಕೂಡ ಹೇಳ್ತೀನಿ. ಏಕೆಂದರೆ ಇಂಗ್ಲೀಷಲ್ಲಿ ಫೇಟ್ ಮತ್ತು ಡೆಸ್ಟಿನಿ ಅಂತ ತುಂಬ ಸೊಗಸಾಗಿ ಹೇಳಲಿಕ್ಕೆ ಬರುತ್ತೆ. ಕನ್ನಡದಲ್ಲಿ ಅಷ್ಟು ಕರೆಕ್ಟಾಗಿ ಎರಡನ್ನೂ ವಿಂಗಡಿಸೋದಕ್ಕೆ ಪದ ಬರೋದಿಲ್ಲ. ಎನಿವೇಸ್, ಕತೆ ಹೇಳಬೇಕಲ್ವ. ನಾನು ಕತೆ ಹೇಳೋ ಮುಂಚೆ ನಿಮ್ಮಲ್ಲಿ ಸವಿನಯ ವಿನಂತಿ ಕೂಡ ಮಾಡ್ಕೋಬೇಕಲ್ವ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಟಿಂಗ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಅಥವಾ ಶಾರ್ಟ್ಸ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಮಾಡ್ಕೊಂಡಿದ್ದಲ್ಲಿ ಆಲ್ರೆಡಿ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತು ತುಂಬ ಜನ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ ವಿಡಿಯೋಸನ್ನ, ಕಾಮೆಂಟ್ ಕೂಡ ಮಾಡ್ತೀರಾ. ನಾನು ಕೂಡ ನೀವು ಯಾವುದೇ ಕಾಮೆಂಟ್ ಹಾಕಿದ್ರೂ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತೀನಿ. ಕೆಲವೊಂದು ಸರ್ತಿ ನೀವು ಕೊಡೋದಿಲ್ಲ ಅಂತಂದಾಗ ಕೊಡೋದಕ್ಕೆ ಕೆಲವೊಂದು ಸರ್ತಿ ಆಗಲ್ಲ. ಯಾಕೆಂದರೆ ನೀವು ಸ್ಕೆಚ್ ಪೆನ್ ಇಲ್ಲ ಅಂತಂದರೆ ಏನು ಮಾಡಲಿ ಅಂದರೆ ನನಗೂ ಗೊತ್ತಿಲ್ಲ. ಚಿತ್ರಾನ್ನ ಮಾಡಬೇಕಾದ್ರೆ ನೀವು ನಿಂಬೆಹಣ್ಣು ಇಲ್ಲ ಅಂತಂದಾಗ ಏನು ಹೇಳಲಿ, ನಾನು ತಿನ್ಬೋದು, ಆದರೆ ಅದರ ರುಚಿನೇ ಆ ನಿಂಬೆಹಣ್ಣಲ್ಲಿರೋದಲ್ವ. ಮಾವಿನಕಾಯಿ ಚಿತ್ರಾನ್ನ ಮಾಡಿದಾಗ ಮಾವಿನಕಾಯಿ ಇಲ್ಲ, ಏನು ಮಾಡಲಿ ಅಂತಂದಾಗ ನಾನು ಏನು ಹೇಳಬೇಕು ನಿಮಗೆ? ಸೊ ಹಾಗಾಗಿ ನೀವು ವಸ್ತುಗಳನ್ನು ಶೇಖರಣೆ ಮಾಡಿಕೊಂಡು ಆ ಒಂದು ಯಾವುದೇ ಒಂದು ವಿಧಿವಿಧಾನವನ್ನು ಮಾಡೋದು ನಿಮ್ಮ ಜವಾಬ್ದಾರಿ ಆಗುತ್ತೆ. ಇದಿಲ್ಲದಿದ್ದರೆ ಏನು ಮಾಡೋದು ಅಂದಾಗ ನನಗೂ ಗೊತ್ತಿಲ್ಲ. ಹೀಗೆ ಮಾಡ್ಬೋದು ಅಂತ ಅಂದ್ಕೊಂಡಿರ್ತೀವಿ, ಸೀದೋದ್ರೆ ಏನು ಮಾಡೋದು ಅಂತಂದಾಗ ನನಗೂ ಗೊತ್ತಿಲ್ಲ. ಕೆಲವ್ರಿಗೆ ಸೀಕಲ್ಲಿ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಹಾಗೆ ಯಾವ ವಸ್ತುಗಳನ್ನು ಬಳಸಿ ಅಂತ ಹೇಳ್ತೀನೋ ದಯವಿಟ್ಟು ಅದನ್ನು ಬಳಸ್ಕೊಂಡು, ಯಾವ ಸಮಯ ಅಂತ ಹೇಳ್ತೀನೋ ಹೆಚ್ಚು ಕಮ್ಮಿ ಹಾಗೆ ಮಾಡಿ. ಮತ್ತು ಪ್ರಶ್ನೆ ಕೇಳೋ ಮುಂಚೆ ಒಂದಲ್ಲ ಎರಡು ಸತಿ ವಿಡಿಯೋನ ನೋಡಿಬಿಟ್ಟು ಆಮೇಲೆ ಪ್ರಶ್ನೆನ ಕೇಳಿ. ಸೊ ಈಗ ಕತೆ ಅಂತ ಬಂದಾಗ, ಒಂದು ವಿಧಿ ಅಂತಂದಾಗ ಅಥವಾ ಡೆಸ್ಟಿನಿ ಅಂತಂದಾಗ ಅದು ಸಾಧ್ಯ ಅನ್ನೋದು ನಮಗೆ ನಮ್ಮ ಇತಿಹಾಸದಲ್ಲಾಗಲಿ ಪೌರಾಣಿಕದಲ್ಲಾಗಲಿ ಉಲ್ಲೇಖಗಳು ಸಿಗುತ್ತೆ. ಸಾಧ್ಯ ಇಲ್ಲ ಅನ್ನೋದನ್ನು ಉಲ್ಲೇಖ ಮಾಡ್ತಾರೆ. ಸೊ ಅದು ನನ್ನ ಪ್ರಕಾರ ಯಾರು ಆ ಕಥೆಯನ್ನು ಬರೀತಾರೋ ಅವರು ನಮಗೆ ಏನು ಮೆಸೇಜ್ ಕೊಡಬೇಕಂತ ಇದ್ದರೋ ಅದರಂತೆ ಅವರು ಹಾಗೆ ಮಾಡ್ತಾರೆ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ಬುದ್ಧ, ಅವನ ಒಂದು ಡೆಸ್ಟಿನಿ, ಅವನು ಒಂದು ಬೌದ್ಧ ಭಿಕ್ಷುವಾಗಿ ಹೋಗೋದಂದರೆ, ಒಂದು ಮಾಂಕ್ ಅಂತ ಏನು ಹೇಳ್ತಾರೆ, ಸನ್ಯಾಸಿಯಾಗಿ ಹೋಗೋದು ಅವನ ಒಂದು ಡೆಸ್ಟಿನಿ ಅಂತ ಇರುತ್ತೆ. ಅದನ್ನು ತಪ್ಪಿಸೋದಕ್ಕೆ ಅವರ ತಂದೆ ಮಹಾರಾಜ ಏನು ಮಾಡ್ತಾನೆ, ಅವನನ್ನು ಒಂದು ಅರಮನೆಯಿಂದ ಹೊರಗೆ ಹೋಗೋಕ್ಕಾಗದೇ ಇರೋ ಹಾಗೆ ಮುಚ್ಚಟ್ಟೆ ಮಾಡಿ ಎಲ್ಲ ಮಾಡ್ತಾನೆ. ಆದರೂ ಸಮಯ ಅಂತ ಬಂದಾಗ ಆ ಒಂದು ಸತ್ಯಗಳನ್ನು, ಸಿದ್ಧಾರ್ಥ ಅಂದರೆ ಬುದ್ಧನ ಹುಟ್ಟು ಹೆಸರು ಸಿದ್ಧಾರ್ಥ, ರಾಜಕುಮಾರ ಸಿದ್ಧಾರ್ಥ, ಅದನ್ನೆಲ್ಲ ನೋಡಿ ಯಾವುದೂ ಒಂದು ನಿರಂತರ ಅಲ್ಲ, ಜೀವನ ಅನ್ನೋದು ಶೂನ್ಯ, ಜೀವನ ಅನ್ನೋದು ಶಾಶ್ವತ ಅಲ್ಲ ಅಂತ ಹೇಳಿ ಅರಮನೆಯನ್ನು, ತನ್ನ ಹೆಂಡತಿ, ತನ್ನ ಮಗುವನ್ನು ತ್ಯಜಿಸಿ ಹೊರಟೋಗ್ತಾನೆ. ಆಮೇಲೆ ಅವನು ಬೌದ್ಧ ಭಿಕ್ಷುವಾಗಿ ಎನ್ಲೈಟೆಂಡ್ ಒನ್ ಅಂತ ಒಂದು ಜ್ಞಾನೋದಯ ಆಗುತ್ತೆ. ಇದೆಲ್ಲ ನಾವು ಕಥೆಯಲ್ಲಿ ಕೇಳಿದ್ದೀವಿ. ಹಾಗೆ ಇಲ್ಲಿ ಕತೆ ಅನ್ನೋದಕ್ಕಿಂತ ಒಂದು ಉಲ್ಲೇಖನ ಥರ ಹೇಳ್ತೀನಿ ನಾನು. ಕೃಷ್ಣನ ಜನನ ಕೂಡ ಒಂದು ವಿಧಿ ನಿರ್ಧಾರಿತ ಅಂತ ಹೇಳ್ತಾರೆ. ಕಂಸನನ್ನು ಕೊಲ್ಲೋದಕ್ಕೆ ಹುಟ್ಟುವಂಥ ಸೋದರಳಿಯ ಅಂತ ಹೇಳಿ, ಅಂದರೆ ವಿಧಿ ತಪ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಕಂಸ ಹುಟ್ಟಿದ ಎಲ್ಲ 7 ಮಕ್ಕಳನ್ನು ಕೊಲ್ತಾನೆ, 8ನೇ ಮಗು ಕೊಲ್ಲತ್ತೆ ಅಂತ ಹೇಳಿದಾಗ, ಯಾರೇ ಏನೇ 8ನೇ ಮಗುವನ್ನು ಕೊಲ್ಲು, ಈ 7 ಮಕ್ಕಳನ್ನು ಕೊಲ್ತೀಯ ಅಂದರೂ ಕೊಲ್ತಾ ಹೋಗ್ತಾನೆ. ಅಲ್ಲಿ ಅವರು ವಿಧಿಯನ್ನು ನಾವು ತಡೆಯೋದಕ್ಕಾಗಲ್ಲ ಅನ್ನೋ ಒಂದು ಮೆಸೇಜನ್ನು ಕೊಡಬೇಕಿತ್ತು, ಹಾಗಂತ ಹಾಕಿದ್ರು. ಎಲ್ಲೋ ಒಂದು ಕಡೆ ಯೋಚನೆ ಮಾಡಿದಾಗ, ಲಾಜಿಕಲಿ ಯೋಚನೆ ಮಾಡಿದಾಗ, ದೇವಕಿ ವಸುದೇವನನ್ನು ಬೇರೆ ಬೇರೆ ಕಾರಾಗೃಹದಲ್ಲಿರಿಸಿದರೆ ಮಕ್ಕಳೇ ಆಗ್ತಿರ್ಲಿಲ್ಲ ಅಲ್ವಾ? ಸೊ ಎನಿವೆ, ಅದು ಲಾಜಿಕ್ಗೆ, ತರ್ಕಕ್ಕೆ ಬರುವಂಥ ಒಂದು ಪ್ರಶ್ನೆ. ಹಾಗೆ ಮಾರ್ಕಂಡೇಯ, ಅವನಿಗೆ 16 ವರ್ಷದಲ್ಲಿ ಸಾವು ಅಂತ ಹೇಳಿದಾಗ, ಅವನು ಶಿವನನ್ನು ಲಿಂಗವನ್ನು ಅಪ್ಪಿಕೊಂಡಾಗ, ಯಮ ಪಾಶವನ್ನು ಹಾಕಿದಾಗ, ಶಿವ ಇವನು ನನ್ನ
ವಿಶಿಷ್ಟವಾದ ಪ್ರೀತಿಯ ಮಗು, ಇವನನ್ನು ಹೀಗೆ ಕರೆದುಕೊಂಡು ಹೋಗಬೇಡ ನೀನು ಅಂತ ಹೇಳಿ ಯಮನಿಗೆ ಒಂದು ಇದನ್ನು ಆವಾಜನ್ನು ಹಾಕಿ ವಾಪಸ್ ಕಳಿಸ್ಬಿಡ್ತಾನೆ ಶಿವ. ಸೊ ಅಲ್ಲಿ ವಿಧಿಯನ್ನು ಅವನು ಸೋಲಿಸಿದ ಹಾಗೆ ಸತ್ಯವಾನ ಸತ್ತೋದಾಗ ಅವನ ಹೆಂಡತಿ ಸಾವಿತ್ರಿ ಯಮನಿಂದನೇ ವಾಪಸ್ ಕರ್ಕೊಂಬಂದಿದ್ದು ವಿಧಿಯಿಂದ ತಾನು ಅವನನ್ನು ವಾಪಸ್ ಅದನ್ನು ಸೋಲಿಸಿದ ಹಾಗಲ್ವಾ. ಈ ಥರ ಉಲ್ಲೇಖಗಳು ಇದೆ. ಏನೇ ಮಾಡಿದ್ರೂ ವಿಧಿ ಅನ್ನೋದು, ಈಗ ರಾವಣ ಬಂದು ತನ್ನ ಮಗಳನ್ನು ಮೋಹಿಸಬೇಕಾದಂಥ ಒಂದು ಶಾಪ ಇದೆ ಅಂತ ಹೇಳಿದಾಗ ತನ್ನ ಹೆಣ್ಣು ಮಗುವನ್ನು ನೀರಿನಲ್ಲಿ ಬಿಟ್ಟು ಆ ಮಗು ಸೀತೆಯಾಗಿ ಜನಕರಾಜನಿಗೆ ಸಿಕ್ಕಿ ಜಾನಕಿಯಾಗಿ ಅವಳು ಮತ್ತೆ ಕಾಡಿನಲ್ಲಿದ್ದಾಗ ಬೇರೆ ಬೇರೆ ಕಾರಣಗಳಿದೆ. ತನ್ನ ಮಗಳು ಅಂತ ಗೊತ್ತಿಲ್ಲದೆ ಆಕೆನ ಮೋಹಿಸೋ ಒಂದು ಪರಿಸ್ಥಿತಿ ಬಂತು ಅಂದಾಗ ಕತೆಗಳಲ್ಲೇ ನೋಡಿ, ಕೆಲವು ಕತೆಗಳಲ್ಲಿ ಇದು ಆಗೇ ಆಗತ್ತೆ ಅಂತ ಹೇಳ್ತಾರೆ, ಕೆಲವು ಕತೆಗಳಲ್ಲಿ ನೀವು ಅದು ನಿರ್ಧಾರಿತ ಅಲ್ಲ, 100% ಅಲ್ಲ, ನೀವು ಅದನ್ನು ಬದಲಾಯಿಸ್ಕೋಬೋದು ಅಂತಲೂ ಹೇಳ್ತಾರೆ. ಸೊ ಬದಲಾಯಿಸ್ಕೊಳ್ಳೋದು ಬಿಡೋದು ನಿಮ್ಮ ಕೈಯಲ್ಲಿರುತ್ತೆ. ಈ ಫೇಟ್ ಆ್ಯಂಡ್ ಡೆಸ್ಟಿನಿ ಇಂಗ್ಲೀಷ್ ಪದಗಳನ್ನೇ ಇಟ್ಕೊಳ್ಳೋಣ ಇದಕ್ಕೆ, ಯಾಕೆಂದರೆ ವಿಧಿ ಮತ್ತು ಡೆಸ್ಟಿನಿ ಎರಡಕ್ಕೂ ತುಂಬ ಸ್ಟ್ರಾಂಗ್ ಪದಗಳಿಲ್ಲ ಕನ್ನಡದಲ್ಲಿ. ವಿಧಿ ಅಂದಾಗ ಅದನ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ ಅನ್ನೋ ಒಂದು ತರ್ಕದಲ್ಲಿ ಇರುತ್ತೆ. ಇನ್ನೆವಿಟಬಲ್ ಅಂದರೆ ಸಾಧ್ಯನೇ ಇಲ್ಲ, ಚೇಂಜ್ ಮಾಡೋಕ್ಕೆ ಆಗಲ್ಲ ಅಂತ. ಡೆಸ್ಟಿನಿ ಅಂದಾಗ ಇಟ್ ಈಸ್ ಪ್ರೋಆ್ಯಕ್ಟಿವ್, ಅಂದರೆ ಬದಲಾಯಿಸ್ಬೋದು, ಪ್ರಯತ್ನ ಪಟ್ಟರೆ ಬದಲಾಯಿಸ್ಬೋದು. ಈಗ ಸತ್ಯವಾನ ಬೇಕೇ ಬೇಕು ಅಂತ ಸಾವಿತ್ರಿ ಯಮನ್ ಹಿಂದೆ ಹೋದ ಹಾಗೆ ಇಲ್ಲಿ ಇನ್ನೆವಿಟಬಲ್ ಅಂತಂದಾಗ ಕಂಸ ಏನೇ ಮಾಡಿದ್ರು ಕೃಷ್ಣ ಅವನನ್ನು ಕೊಂದ ಅನ್ನೋದು ಇನ್ನೆವಿಟಬಲ್. ಅಂದರೆ ಎರಡನ್ನೂ ನಮ್ಮ ಪುರಾಣಗಳೇ ಹೇಳುತ್ತೆ. ಫೇಟ್ ಅಂತಂದಾಗ ಅದು ಸ್ವಲ್ಪ ನಕಾರಾತ್ಮಕ, ನೆಗೆಟಿವ್ ಆಗಿ ಬರುತ್ತೆ, ಯಾಕೆಂದರೆ ಚಾನ್ಸೇ ಇಲ್ಲ ಅಂಥೇಳಿ, ಹೋಪ್ ಇಲ್ಲ ಅಲ್ಲಿ. ಡೆಸ್ಟಿನಿ ಅಂತಂದಾಗ ಸ್ವಲ್ಪ ಪಾಸಿಟಿವ್ ಆದಂಥ ಒಂದು ಬದಲಾವಣೆಗೆ ಅವಕಾಶ ಇದೆ ಅಂತ ಹೇಳುತ್ತೆ. ಮತ್ತು ಫೇಟ್ ಅನ್ನೋದನ್ನು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಬಾಹ್ಯವಾದ ಒಂದು ವಿಷಯಗಳಿಂದ ನಿರ್ಧಾರಿತ ಆಗುತ್ತೆ. ಆದರೆ ಡೆಸ್ಟಿನಿ ಅನ್ನೋದು ಫ್ರೀ ವಿಲ್, ಅಂದರೆ ನಾವು ನಮ್ಮ ಚಾಯ್ಸ್, ನಮ್ಮ ಆಯ್ಕೆಗಳಿಂದ ನಾವು ಅದನ್ನು ಬದಲಾಯಿಸ್ಕೋಬೋದು ಅನ್ನೋದು. ಅಂದರೆ ಇವಾಗ ಸತ್ಯವಾನನ ಬದುಕಿಸ್ಕೋಬೇಕು ಅಂತ ಹೋಗಿದ್ದು ಫ್ರೀ ವಿಲ್ ಅಥವಾ ಚಾಯ್ಸ್ ಅಂತ ಹೇಳ್ಬೋದು ಡೆಸ್ಟಿನಿ. ಅದೇ ಇವಾಗ ಇಲ್ಲಿ ನೀವು ವಾಪಸ್ ಬಂದಾಗ ಸೀತೆನ ತೇಲ್ಬಿಟ್ರು, ಅದು ಮತ್ತೆ ರಾವಣ ಮೋಹಿಸೋವಂಥ ಒಂದು ಪರಿಸ್ಥಿತಿ ಬಂತು ಅಂದರೆ ಅದು ಎಕ್ಸ್ಟರ್ನಲ್ ಫೋರ್ಸಸನ್ನು ತೋರಿಸುತ್ತೆ. ಮತ್ತು ಫೇಟ್ ಅನ್ನೋದು ಪಾಸ್ಟ್, ಪೂರ್ವವನ್ನು ಹೆಚ್ಚು ಪ್ರೇರೇಪಿತವಾಗುತ್ತೆ. ಪೂರ್ವಕ್ಕೆ ಜಾಸ್ತಿ, ಅಂದರೆ ಪಾಸ್ಟಿಗೆ ಆಲ್ರೆಡಿ ಮುಗಿದೋದಂಥ ಅಧ್ಯಾಯಕ್ಕೆ ಎನರ್ಜಿ ಜಾಸ್ತಿ ಇರುತ್ತೆ. ಪಾಸ್ಟ್ ಡಿಫೈನ್ಸ್ ದ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಅಂತ. ಡೆಸ್ಟಿನಿ ಅಂದಾಗ ಪಾಸ್ಟ್ ಇರುತ್ತೆ, ಎಲ್ರಿಗೂ ಒಂದು ಪೂರ್ವ ಇದ್ದೇ ಇರುತ್ತೆ, ಪೂರ್ವಾಪರ ಇರುತ್ತೆ ಅಂತ ಹೇಳ್ತೀವಿ. ಆ ಪಾಸ್ಟ್ ಇದ್ರೂ ನಾವು ಪ್ರೆಸೆಂಟಲ್ಲಿ ಈಗ ಮಾಡುವಂಥ ಕೆಲಸ ಕಾರ್ಯಗಳಲ್ಲೂ ಒಳ್ಳೆಯ ಕಾರ್ಯಗಳು, ಸತ್ಕಾರ್ಯಗಳಿಂದ ನಮ್ಮ ಫ್ಯೂಚರ್, ನಮ್ಮ ಭವಿಷ್ಯವನ್ನು ನಾವು ಬದಲಾಯಿಸ್ಕೋಬೋದು ಅನ್ನೋದು ಡೆಸ್ಟಿನಿಯ ನಂಬಿಕೆ. ಈಗ ಟ್ರೆಡಿಷನಲ್ ಮೆಥಡ್ ಅಂದರೆ ಒಂದು ಧಾರ್ಮಿಕವಾದ ವಿಧಾನದಲ್ಲಿ ನೋಡಬೇಕಂದ್ರೆ ಫೇಟ್ ಅಂದರೆ ನಿರ್ಧಾರಿತ, ಡಿಸೈಡೆಡ್, ಚಾಯ್ಸೇ ಇಲ್ಲ, ಪ್ರೀ ರಿಟನ್, ಪೂರ್ವ ನಿರ್ಧಾರಿತ ಅಂತ ಹೇಳಿ. ಆದರೆ ಅದೇನೇ ನಾವು ಡೆಸ್ಟಿನಿ ಅನ್ನೋದು ಸ್ವಲ್ಪ ಮಾಡರ್ನ್ ಆಗಿ ತೊಗೋಬೋದು. ಅಂದರೆ ಸ್ವಲ್ಪ ಇತ್ತೀಚಿನ ಒಂದು ಪ್ರೋಗ್ರೆಸಿವ್ ಥಾಟಲ್ಲಿ ತೊಗೊಂಡಾಗ ಚಾಯ್ಸ್ ಇರುತ್ತೆ, ಫ್ರೀ ವಿಲ್ ಇರುತ್ತೆ, ಒಂದು ದಿಕ್ಸೂಚನೆ. ಅದು ಒಂದು ಡೆಸ್ಟಿನಿ ಅನ್ನೋದು ಒಂದು ದಿಕ್ಸೂಚಿ ಅಷ್ಟೇ, ಹೀಗೆ ಮಾಡಿದ್ರೆ ಹೀಗಾಗತ್ತೆ ಅನ್ನೋ ಹಾಗೆ ಒಂದು ಡೈರೆಕ್ಷನನ್ನು ತೋರಿಸುತ್ತೆ. ಮತ್ತು ಅದರಿಂದ ನಮಗೆ ಅದು ಯಾವ್ಯಾವುದರ ಇಂದ ಚೇಂಜ್ ಮಾಡ್ಕೋಬೋದು ನಾವು ಅಂತಂದಾಗ ನಮ್ಮ ಆಲೋಚನೆಗಳಿಂದ, ನಮ್ಮ ಆಯ್ಕೆಗಳಿಂದ, ನಮ್ಮ ಹ್ಯಾಬಿಟ್ ಏನಿರುತ್ತೆ, ನಾವು ನಮ್ಮ ನಡೆ ನುಡಿಗಳಿಂದ, ನಮ್ಮ ಮೈಂಡ್ಸೆಟ್, ನಮ್ಮ ಮನಸ್ಸಿನ ಒಂದು ಅವಲೋಕನದಿಂದ ಕೂಡ ಅದನ್ನು ಬದಲಾಯಿಸ್ಕೋಬೋದು. ಸ್ಪಿರಿಚುವಲ್ ಅಂತ ಬಂದಾಗ, ಆಧ್ಯಾತ್ಮಿಕ ಅಂತ ಬಂದಾಗ ಸೋಲ್ಸ್ ಪರ್ಪಸ್, ನನ್ನ ಜೀವನದ ಗುರಿ ಏನು, ವಾಟ್ ಈಸ್ ಮೈ ಲೈಫ್ಸ್ ಕಾಲಿಂಗ್. ತುಂಬ ಜನ ಕೇಳ್ತಾರೆ ನನ್ನನ್ನು ಕೂಡ, ನನ್ನ ಜೀವನದ ಗುರಿ ಏನು, ನನ್ನ ಲೈಫ್ ಪರ್ಪಸ್ ಏನು. ದುಡಿತೀನಿ, ತುಂಬ ದುಡ್ಡನ್ನು ಮಾಡ್ತೀನಿ, ಆದರೆ ನನಗೆ ಎಲ್ಲೋ ಒಂದು ಕಡೆ ಮನಃಶಾಂತಿ ಇಲ್ಲ ಅಂತ ಹೇಳಿ ನೀವು ನೋಡಿದಾಗ ತುಂಬ ಜನ ಫಿಲಾಂಥ್ರೋಪಿಸ್ಟ್ ಅಂತ ಏನು ಹೇಳ್ತೀವಿ, ಟಾಟಾ ಇರ್ಬೋದು, ಬಿರ್ಲಾ ಇರ್ಬೋದು, ಆಸ್ತಿಯನ್ನು ತುಂಬ ಗಳಿಸ್ತಾರೆ, ಅಜೀಮ್ ಪ್ರೇಮ್ಜಿ ಇರ್ಬೋದು, ಆಸ್ತಿಯನ್ನು ತುಂಬ ಗಳಿಸ್ತಾರೆ. ಆದರೆ ಕೊಡೋದ್ರಲ್ಲಿ ಅವರು ತಗೊಳ್ಳೋ ಒಂದು ಮನಃಶಾಂತಿ ಇದೆಯಲ್ಲ, ಗಳಿಸಿದ್ರಲ್ಲಿ ಬರಲ್ಲ. ರಾಕ್ ಫೆಲ್ಲರ್ ಇರ್ಬೋದು, ಅವರು ಆರ್ಗನೈಸೇಷನ್, ಸಂಘ ಸಂಸ್ಥೆಗಳನ್ನು ಕಟ್ತಾರೆ, ಬೇಕಾದಷ್ಟು ದಾನಗಳನ್ನು ಕೊಡ್ತಾರೆ, ಹಾಗೆ ಎಷ್ಟೋ ಕಡೆ ಅನಾಥಾಶ್ರಮಗಳನ್ನು, ಮತ್ತೊಂದನ್ನು, ಸ್ಕೂಲ್ಗಳನ್ನು, ಎಲ್ಲ ಥರ ದಾನವನ್ನು ಮಾಡ್ತಾರೆ. ಆಗ ಅವರಿಗೆ ಅದರಲ್ಲಿ ಸಿಗೋ ಸಮಾಧಾನ ಇದೆಯಲ್ಲ, ಗಳಿಸೋ ಖುಷಿಗಿಂತ ತುಂಬ ಮೇರುಮಟ್ಟದ್ದಾಗಿರುತ್ತಂತೆ. ಸೊ ಇದು ಒಂದು ಆಧ್ಯಾತ್ಮಿಕವಾದ ಡೆಸ್ಟಿನಿ ಅಂತ ಹೇಳಿ, ಅಂದರೆ ಇಷ್ಟು ಒಳ್ಳೆಯದು ಮಾಡೋಕ್ಕೆ ಹುಟ್ಟಿದಂಥ ಒಂದು ವ್ಯಕ್ತಿ ಅನ್ನೋ ಹಾಗೆ ಆಗತ್ತೆ. ಕಂಟ್ರೋಲ್ ಮಾಡೋದಕ್ಕಲ್ಲ ಫೇಟ್ ಅಥವಾ ಡೆಸ್ಟಿನಿ, ಕಂಟ್ರೋಲ್ ಮಾಡೋದಕ್ಕೆ ಖಂಡಿತ ಅಲ್ಲ. ನಾವು ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಕಂಟ್ರೋಲ್ಗೂ ಇನ್ಫ್ಲೂಯೆನ್ಸ್ಗೂ ಭಾಳ ಡಿಫ್ರೆನ್ಸ್ ಇದೆ. ಕಂಟ್ರೋಲ್ ಅಂದಾಗ ಇಲ್ಲಿ ಕೂರಬೇಡ, ಅಲ್ಲಿ ಮಾಡಬೇಡ, ನೀನು ಹೇಗೆ ಮಾಡ್ತೀಯಾ,
ಟಾಕ್ಸಿಕ್ ಅದು ಕಂಟ್ರೋಲ್ ಅಂದಾಗ ಕೆಲವೊಮ್ಮೆ ರಿಲೇಷನ್ಶಿಪ್ಸಲ್ಲಿ ಕೂಡ ಟಾಕ್ಸಿಕ್ ರಿಲೇಷನ್ಶಿಪ್ ಅಂತೀವಿ, ತುಂಬ ಕಂಟ್ರೋಲ್ಗೆ ಹೋದಾಗ. ಇನ್ಫ್ಲೂಯೆನ್ಸ್ ಅಂತಂದಾಗ ಮೋಟಿವೇಶನ್ ಆಗ್ಬೋದು, ಇನ್ಸ್ಪಿರೇಷನ್ ಆಗ್ಬೋದು. ನೀನು ಯಾಕೆ ಹೀಗೆ ಮಾಡಬಾರ್ದು, ನಿನ್ನಲ್ಲಿ ತುಂಬ ಕೆಪಾಸಿಟಿ ಇದೆ, ನೀನು ಯಾಕೆ ಅದನ್ನು ಮುಂದುವರಿಸ್ಕೊಂಡು ಹೋಗಬಾರ್ದು, ನಾನು ಸಪೋರ್ಟ್ ಮಾಡ್ತೀನಿ, ಇದು ಇನ್ಫ್ಲೂಯೆನ್ಸ್. ಹಾಗೆ ಡೆಸ್ಟಿನಿ ಕೂಡ ಇನ್ಫ್ಲೂಯೆನ್ಸ್ ಮಾಡ್ಬೋದು. ನಮ್ಮಲ್ಲಿರುವ ಕೆಲವೊಂದು ಟ್ಯಾಲೆಂಟನ್ನು ಬಳಸ್ಕೊಂಡು ನಾವು ಅದನ್ನು ಆ ಟ್ಯಾಲೆಂಟ್ ಹೇಗೆ ಬಳಸ್ಕೋತೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ಈಗ ಆಟಮ್ ಬಾಂಬ್ ಕಂಡು ಹಿಡಿದಾಗ ಅದು ಪ್ರಪಂಚಕ್ಕೆ ಒಂದು ಎನರ್ಜಿಯನ್ನು ಕೊಡಲಿ, ಇದನ್ನು ಮಾಡಲಿ ಹಾಗೆ ಅಂತ ಕಂಡುಹಿಡಿದಂಥ ಒಂದು ಅಟಾಮಿಕ್ ಎನರ್ಜಿಯನ್ನು ಆಟಮ್ ಬಾಂಬಾಗಿ ಬಳಸ್ಕೊಂಡು ಇದುವರೆಗೂ ಜಪಾನಲ್ಲಿ ಜನ ಅದರ ಒಂದು ದುಷ್ಪರಿಣಾಮವನ್ನು ಅನುಭವಿಸ್ತಾ ಇದ್ದಾರಲ್ಲ, ಅದು ನೆಗೆಟಿವ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ಬೋದು. ಸೊ ನಾವು ಫ್ರೀ ವಿಲ್ ಬಳಸ್ಕೊಂಡು ಯಾತಕ್ಕೆ ಅನ್ನೋದನ್ನು ಡಿಸೈಡ್ ಮಾಡ್ಕೋಬೋದು. ಮತ್ತು ಕರ್ಮ ಅನ್ನೋದು ಈಸ್ ಒನ್ ಬಿಗ್ ವರ್ಡ್ ಅಂತ ಹೇಳ್ಬೋದು. ಒಂದು ತುಂಬ ದೊಡ್ಡ ಪದ, ತುಂಬ ಡೀಪ್ ಆದ ಮೀನಿಂಗ್ ಇರುವಂಥ ಪದ. ಕರ್ಮ ಅನ್ನೋದು ಪನಿಷ್ಮೆಂಟ್ ಖಂಡಿತ ಅಲ್ಲ. ಕರ್ಮ ಅನ್ನೋದು ಪಾಠವನ್ನು ಕಲೀಲಿಕ್ಕೆ. ನಾವು ಯಾವತ್ತು ಪಾಠವನ್ನು ಕಲಿತೀವೋ ಆವತ್ತು ನಮ್ಮ ಕರ್ಮಗಳು ಕಳಿಯತ್ತೆ, ಅದರಿಂದ ಬಿಡುಗಡೆ ಸಿಗತ್ತೆ ಅಂತಂದರೆ ತಪ್ಪಾಗಲ್ಲ. ಇದು ನಾನು ಹೀಗೆ ನಿಮಗೆ ವಿಡಿಯೋದಲ್ಲಿ ಕೂತು ಹೇಳ್ತಾ ಇಲ್ಲ, ತುಂಬ ರಿಸರ್ಚನ್ನು ಮಾಡಿ ನಾನು ಈ ಮಾತನ್ನು ಹೇಳ್ತಾ ಇರೋದು. ಸುಮಾರು ಒಂದು 10-15 ವರ್ಷದ ರಿಸರ್ಚ್ ಇರ್ಬೋದು ಇದು ಅಂತ ಅಂದ್ಕೊಳ್ಳಿ. ಫ್ರೀ ವಿಲ್ ಅಂದಾಗ ಈ ಪ್ರೆಸೆಂಟ್ ಈ ಕ್ಷಣದಲ್ಲಿ ನಾವು ಹಿಂದಿನದ ನಡೆದು ಹೋದದ್ದನ್ನು, ಮುಂದೆ ನಡೆಯುವಂಥದ್ದನ್ನು ಎರಡನ್ನೂ ಒಂಚೂರು ಚೇಂಜ್ ಮಾಡ್ಕೋಬೋದು, ಬದಲಾಯಿಸ್ಕೋಬೋದು. ಅಂದರೆ ಅದು ಚೇಂಜ್ ಆಗತ್ತೆ. ಅಂದರೆ ಹಸಿ ಮಣ್ಣಿದ್ದ ಹಾಗೆ. ಮ್ಯಾನಿಫೆಸ್ಟೇಷನ್ ಅಂದಾಗ ಎನರ್ಜಿ ಬೇಕು, ಅದಕ್ಕೂ ಕೂಡ ಈ ಒಂದು ಫೇಟ್ ಅನ್ನೋದು, ಡೆಸ್ಟಿನಿ ಎಲ್ಲ ಒಂಚೂರು ಆ್ಯಡ್ ಆಗುತ್ತೆ. ಹೇಗೆ ನಾವು ಬದಲಾಯಿಸ್ಕೋತೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ಕರ್ಮ ಯಾವಾಗಲೂ ಪಾಸ್ಟ್. ಆ ಪಾಸ್ಟ್ ಹೇಗೆ ನಮಗೆ ಇಫೆಕ್ಟನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಮತ್ತು ಒಂದು ಹುಟ್ಟು ನಮ್ಮದೇ ಆಯ್ಕೆ. ನಾವು ಎಲ್ಲಿ ಹುಟ್ತೀವಿ, ಹೇಗೆ ಹುಟ್ತೀವಿ, ಯಾರ ಮಕ್ಕಳಾಗಿ ಹುಟ್ತೀವಿ, ಏನು ಕಷ್ಟಗಳನ್ನು ಜೀವನದಲ್ಲಿ ಅನುಭವಿಸ್ತೀವಿ, ಇದು ನಮ್ಮದೇ ಆಯ್ಕೆ. ಸೊ ತಂದೆ ತಾಯಿಗಳಿಗೆ ಈ ಮಾತನ್ನು ಹೇಳ್ತೀನಿ, ನಾನು ಈ ಥರ ಮಾಡೋದ್ರಿಂದ ನನ್ನ ಮಗುಗೆ ತೊಂದರೆ ಆಗ್ತಿದೆ ಅಂತ ತೊಂದರೆ ಮಾಡಿ ಅಂತ ಅಲ್ಲ, ಗಿಲ್ಟ್ ಬೇಡ. ನೀವು ಏನು ಅಂತ ತಿಳಿದೇ ನಿಮ್ಮ ಮಗು ನಿಮಗೆ ಬಂದಿರೋದು. ಇದ್ದಿದ್ರಲ್ಲಿ ಒಳ್ಳೆಯ ವಿಷಯಗಳನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ, ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು, ಒಳ್ಳೆಯ ಸದ್ಬುದ್ಧಿಯನ್ನು ಮತ್ತು ಸತ್ಕಾರ್ಯಗಳ ಬಗ್ಗೆ ತಿಳಿಸಿ ಹೇಳೋದು ನಿಮ್ಮ ಕರ್ತವ್ಯ ಆಗುತ್ತೆ. ಹಾಗೆ ಮಕ್ಕಳು ಯಾರಾದರೂ ನೋಡ್ತಿದ್ರೆ, ಯಾವ ವಯಸ್ಸಿನ ಮಕ್ಕಳಾದರೂ ಆಗಲಿ ನೋಡ್ತಿದ್ರೆ, ತಂದೆ ತಾಯಿಗಳ ಬಗ್ಗೆ ನೀವು ಕೋಪವನ್ನು ಇಟ್ಕೊಂಡಾಗ ಕಾರಣಾಂತರಗಳಿಂದಿರ್ಬೋದು, ಬಡತನ ಇರ್ಬೋದು, ಅಥವಾ ತಂದೆ ತಾಯಿ ಬೇರೆ ಬೇರೆ ಆಗಿರ್ಬೋದು, ಹಾಗಾಗಿ ನಿಮಗೆ ಕೆಲವೊಂದು ಪಕ್ಷಗಳಲ್ಲಿ ಸಮಸ್ಯೆಗಳಾಗಿರ್ಬೋದು, ಅದರ ಬಗ್ಗೆ ಕೋಪ ಬೇಡ. ಯಾಕೆಂದರೆ ಅವರು ಯಾವುದೋ ಒಂದು ಕಾಲಘಟ್ಟದಲ್ಲಿ ಬೇರೆ ಆಗ್ತಾರೆ, ಅಥವಾ ಈ ಒಂದು ಕಡು ಬಡತನ ಇರುತ್ತೆ ಅಂತ ಎಲ್ಲ ಅರಿತುಕೊಂಡೇ ನೀವು ಅವರನ್ನು ತಂದೆ ತಾಯಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದು. ತಂದೆ ತಾಯಿ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳಿಲ್ಲ, ಮಕ್ಕಳು ತಂದೆ ತಾಯಿನ ಆಯ್ಕೆ ಮಾಡ್ಕೋತಾರೆ. ನಮ್ಮದೇ ಆಯ್ಕೆ ಅಂದರೆ ನಾವೆಲ್ಲ ಯಾಕೆ ಟಾಟಾ ಬಿರ್ಲಾ ಆಗಿ ಐಶ್ವರ್ಯ ರೈ ಹಾಗೆ ಆಯ್ಕೆ ಮಾಡ್ಕೊಳ್ಳೋಕೆ ಆಗಲ್ಲ ಅಂದಾಗ, ನಾನು ಏನನ್ನು ಬಯಸ್ತೀನಿ ಅದನ್ನು ಕೊಳ್ಳೋದಕ್ಕೆ ನನಗೆ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಇಲ್ಲಿ ಕರ್ಮ ಬ್ಯಾಲೆನ್ಸ್ ಇರಬೇಕು, ಸತ್ಕಾರ್ಯಗಳ ಕರ್ಮ ನನಗಿರಬೇಕು. ಅದು ಬ್ಯಾಲೆನ್ಸ್ ಇದ್ದಾಗ ನಾನು ಇಂಥ ಒಳ್ಳೆಯ ಒಂದು ವಿಷಯ ಬೇಕು, ಒಳ್ಳೆಯ ಒಂದು ಜನ್ಮ ಬೇಕು ಅಂದಾಗ ಸಿಗತ್ತೆ. ನನಗೆ ಬ್ಯಾಲೆನ್ಸ್ ಎಷ್ಟಿರುತ್ತೋ ಕಾಸಿಗೆ ತಕ್ಕ ಕಜ್ಜಾಯ ಇದ್ದಿದ್ರಲ್ಲಿ ನಾನು ಆಯ್ಕೆಯನ್ನು ಮಾಡ್ಬೋದು. ಸೊ ಈ ಒಂದು ಜನನ ಅನ್ನೋದು ನಮ್ಮ ಆಯ್ಕೆಯಲ್ಲಿ ಬರುತ್ತೆ. ಮತ್ತು ಇದನ್ನು ನಾವು ನಡೆಸ್ಕೊಳ್ತಾ ಹೋದ ಹಾಗೇ, ನಾವು ಅಂದ್ಕೊಂಡ ಹಾಗೇ ಕರ್ಮಗಳಿಂದ ನಾವು ಬಳಲ್ತಾ ಇದ್ದಾಗ ಸತ್ಕಾರ್ಯಗಳು ಅಂತಂದಾಗ ಬರೀ ಹಣವನ್ನು ದಾನ ಮಾಡೋದು ತುಂಬ ಸುಲಭ. ಅದರಲ್ಲೂ ಆನ್ಲೈನ್ ಬಂದಮೇಲೆ 1,000, 2,000, 5,000 ಕಳಿಸೋದು ತುಂಬ ಸುಲಭ. ನೀವು ಶ್ರಮದಾನವನ್ನು ಮಾಡಬೇಕು. ಶ್ರಮದಾನವನ್ನು ಮಾಡಿದಾಗ ನಿಮಗೆ ಅದರ ಒಂದು ಫಲ ಸಿಗತ್ತೆ. ನೀವು ಹಣವನ್ನೇ ಕಳಿಸಿದ್ರೂ ಅಲ್ಲಿ ಹೋಗಿ, ಈಗ ಊಟಕ್ಕೆ ನೀವು ದುಡ್ಡು ಕೊಡ್ತೀರಾ ಅಂತ ಇಟ್ಕೊಳ್ಳಿ, ಅಲ್ಲಿ ಹೋಗಿ ನೀವು ನಿಂತು ಬಡಿಸಿದಾಗ ಅದಕ್ಕೆ ಹೆಚ್ಚು ಅರ್ಥ ಬರುತ್ತೆ, ಅರ್ಥಗರ್ಭಿತ ಅಂತ ಅನ್ನಿಸ್ಕೊಳ್ಳುತ್ತೆ. ಅಥವಾ ನೀವು ಯಾರಿಗಾದರೂ ಒಂದು ಪಾಠವನ್ನು ಹೇಳ್ಕೊಡಿ, ನಿಮ್ಮ ಸಮಯವನ್ನು ಹಂಚ್ಕೋಬೇಕು ನೀವು. ಏಕೆಂದರೆ ದುಡ್ಡು ನೀವು ಮತ್ತೆ ಗಳಿಸ್ಬೋದು, ಸಮಯನ ಮತ್ತೆ ಗಳಿಸೋಕ್ಕಾಗಲ್ಲ. ಅಥವಾ ಯಾರೋ ಒಬ್ಬರು ತಮ್ಮ ಇಷ್ಟ ಪಾತ್ರರನ್ನು ಕಳ್ಕೊಂಡಿದ್ದಾರೆ ಅಂದರೆ ಅವರೊಟ್ಟಿಗೆ ಸಮಾಧಾನದ ಮಾತಾಡಿ, ಯಾರೋ ಒಬ್ಬರು ಏಕಾಂಗಿಯಾಗಿದ್ದಾರೆ, ಯಾರೋ ತಮ್ಮ ಜೀವನ ಸಂಗಾತಿಯನ್ನು ಕಳ್ಕೊಂಡಿದ್ದಾರೆ ಅಂದರೆ ಅವರ ಜೊತೆ ಕೂತು ಮಾತಾಡಿ ಅವರಿಗೆ ಸಮಾಧಾನವನ್ನು ಹೇಳಿ. ಯಾರೋ ಒಬ್ಬರು ಮಗುವನ್ನು ಕಳ್ಕೊಂಡಿದ್ದಾರೆ ಅಂದಾಗ ನಿಮ್ಮ ಮನೆಯಲ್ಲಿರೋ ಮಕ್ಕಳನ್ನು, ನಿಮಗೆ ಪರಿಚಯ ಇರೋ ಮಕ್ಕಳನ್ನು ಕರ್ಕೊಂಡು ಹೋಗಿ ಅವರ ಮನೆಯಲ್ಲಿ ಕೂತು ಮಾತಾಡಿಸಿ, ಆ ಮಕ್ಕಳನ್ನು ನೋಡಿ ಅವರು ನೋವು ಮರಿಬೇಕು. ಅವರು ಇಲ್ಲ ನನಗೆ ತುಂಬ ನೋವಾಗ್ತಿದೆ ಅಂದಾಗ ಬೇಡ, ಯಾವುದು ಸೂಕ್ತ ಅದನ್ನು ಮಾಡಿ. ಸೊ ಸತ್ಕಾರ್ಯಗಳಿಂದ ನಾವು ಖಂಡಿತ ನಮ್ಮ ಈ ಡೆಸ್ಟಿನಿಯನ್ನು ಬದಲಾಯಿಸ್ಕೋಬೋದು. ಆದರೆ ಕೆಲವರು ಇಂಥದ್ದೇ ಕಾರಣಕ್ಕೆ ಅಂತ ಹುಟ್ಟಿ ಬರ್ತಾರೆ. ಅದು ನಿಮಗೆ ಅರ್ಥ ಆಗಬೇಕು ಅಂದರೂ ಅದಕ್ಕೆ ಬೇಕಾದಂಥ ಒಂದು ಕರ್ಮದ ಬ್ಯಾಲೆನ್ಸ್ ನಿಮಗಿರಬೇಕು. ನನ್ನ ಜೀವನದ ಗುರಿ ಏನು ಅಂದಾಗ ಹುಟ್ಟುತ್ತಾನೆ ಎಲ್ರಿಗೂ ಗೊತ್ತಿರಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಸಮಯದಲ್ಲಿ ಗೊತ್ತಾಗತ್ತೆ.
ಅದಕ್ಕೆ ಎಷ್ಟೋ ಸರ್ತಿ ಡಾಕ್ಟರ್ ಆಗಿದ್ದವರು ಆಮೇಲೆ ಸನ್ಯಾಸತ್ವಕ್ಕೆ ಹೋಗ್ತಾರೆ, ಅಥವಾ ಸನ್ಯಾಸತ್ವ ಇದ್ದವರು ಏನೋ ಒಂದು ಕೆಲಸಕ್ಕೆ ಹಣ ಬೇಕಾಗತ್ತೆ ಅಂಥೇಳಿ ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ. ಟೀಚರ್ ಆಗಿದ್ದವರು ಇನ್ನೇನೋ ಒಂದು ಆರ್ಟ್ ಫಾರ್ಮ್ಗೆ ಹೊರಟೋಗ್ತಾರೆ. ಹೀಗೆ ನಾವು ಯಾವುದರಲ್ಲಿ ಶುರು ಮಾಡ್ತೀವೋ ಅಲ್ಲೇ ಇರೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನಾನು ಹೆಚ್ಚು ಕಮ್ಮಿ 20 ವರ್ಷ ಬೇರೆ ಬೇರೆ ಕ್ಲಾಸ್ಗಳಲ್ಲಿ, ಬೇರೆ ಬೇರೆ ಸಂಸ್ಥಾನಗಳಲ್ಲಿ ನಾನು ಇಂಗ್ಲೀಷ್ ಉಪನ್ಯಾಸಕಿಯ ಕೆಲಸವನ್ನು ಮಾಡಿದ್ದೀನಿ. ಆದರೆ ಒಂದು ಟೈಮಲ್ಲಿ ನನಗೆ ಇದು ನನ್ನ ಒಂದು ಲೈಫ್ ಪರ್ಪಸ್ ಅಲ್ಲ ಅಂತ ಅನ್ನಿಸ್ತು. ಆಗ ನಾನು ರೇಖಿಯನ್ನು ಕಲಿತಂಥ ಸಮಯ, ಹೀಲಿಯೋ ಲೈಫನ್ನು ಮಾಡಿದಂಥ ಸಮಯ, ನಾನು ಇನ್ಮೇಲೆ ಇದೇ ಒಂದು ನನ್ನ ಜೀವನದ ಗುರಿಯಾಗಿ, ನನ್ನ ಜೀವನದ ಒಂದು ದಾರಿಯಾಗಿ ಇಟ್ಕೋಬೇಕು ಅಂತಂದಾಗ ನನಗೆ ಅನಿಸುತ್ತೆ ನನ್ನ ಲೈಫ್ ಪರ್ಪಸ್ ನನಗೆ ಸಿಕ್ಕಿದೆ, ನನ್ನ ಲೈಫ್ ಕಾಲಿಂಗ್ ನನಗೆ ಸಿಕ್ಕಿದೆ ಅಂಥೇಳಿ. ತಪ್ಪುಗಳು ಆಗ್ತಾ ಇರುತ್ತೆ, ತಪ್ಪೇ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ತಪ್ಪುಗಳು ಆಗ್ತಾ ಇರುತ್ತೆ, ಅದನ್ನು ತಿದ್ಕೋಬೇಕು. ತಿಳಿದು ತಪ್ಪನ್ನು ಮಾಡಬೇಡಿ. ತಪ್ಪು ಅಂತಂದಾಗ ಅದನ್ನು ತಿದ್ಕೊಳ್ತಾ ಹೋದಾಗ ನಿಮ್ಮ ಕರ್ಮದ ಬ್ಯಾಲೆನ್ಸ್ ಕಳೀತಾ ಹೋಗುತ್ತೆ, ಬ್ಯಾಡ್ ಕರ್ಮ ಕಳೀತಾ ಹೋಗುತ್ತೆ, ಗುಡ್ ಕರ್ಮ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಅದು ನಿಮಗೆ ಈ ಜನ್ಮ ಮಾತ್ರ ಅಲ್ಲ, ಪ್ರತಿ ಜನ್ಮದಲ್ಲೂ ಆ್ಯಡ್ ಆಗ್ತಾ ಹೋಗುತ್ತೆ. ನಿಮಗೆ ಈ ಕರ್ಮದ ಬಗ್ಗೆ ಹೆಚ್ಚು ತಿಳ್ಕೋಬೇಕು, ಜೀವನ ಮರಣ ಪುನರ್ಜನ್ಮದ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅಂದಾಗ ನಾವು 2 ದಿನದ ಕ್ಲಾಸನ್ನು ಮಾಡ್ತೀವಿ, ಹೋಲಿಸ್ಟಿಕ್ ಟು ಸೋಲಿಸ್ಟಿಕ್ ಅಂತ. ಸೊ ಆ ಒಂದು ಆತ್ಮದ ಪೂರ್ತಿ ಜನನ ಮರಣ ಪುನರ್ಜನನ ಪ್ರತಿಯೊಂದು ರೀಬರ್ತ್ ಬಗ್ಗೆ ಎಲ್ಲವನ್ನು ಸುಮಾರು ಮಾಡ್ತೀವಿ. ಅದರಲ್ಲಿ ರಿಗ್ರೆಷನ್ ಕೂಡ ಇರುತ್ತೆ. ಹಾಗಂತ ನೀವು ಬಂದು ಕೂತ ತಕ್ಷಣ ಟಕ್ ಅಂತ ರಿಗ್ರೆಷನ್ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದು 2 ದಿನದ ಕ್ಲಾಸು. ಅದರಲ್ಲಿ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಹೋದಾಗ ಎಲ್ಲರೂ ತುಂಬ ಸುಲಭವಾಗಿ ರಿಗ್ರೆಷನ್ಗೆ ಹೋಗ್ತಾರೆ. ಹಾಗೆ ಏಕಾಏಕಿ ಹೋಗೋದು ಎಲ್ರಿಗೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಿಮಗೆ ಇದರ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಇದ್ದರೆ ನಮಗೆ ಕಾಲ್ ಮಾಡಿ, ನಿಮಗೆ ಡೀಟೇಲ್ಸನ್ನು ಕೊಡ್ತೀವಿ. ಸೊ ಒಂದು ಕರ್ಮ ಈಸ್ ನಾಟ್ ಫಾರ್ ಪನಿಷ್ಮೆಂಟ್, ನಿಮಗೆ ಒಂದು ಪನಿಷ್ಮೆಂಟ್ಗಾಗಿ ಅಲ್ಲ, ನೀವು ಕಲೀಲಿಕ್ಕೆ ಪಾಠವನ್ನು ಕಲಿತಾಗ ಆ ಕರ್ಮ ಹಾಗೇ ಚೇಂಜ್ ಆಗುತ್ತೆ. ಸೊ ಡೆಸ್ಟಿನಿ ಈಸ್ ನಾಟ್ ಪರ್ಮನೆಂಟ್, ನೀವು ಯಾವಾಗ ಬೇಕೋ ಚೇಂಜ್ ಮಾಡ್ಕೋಬೋದು ಸತ್ಕಾರ್ಯಗಳಿಂದ, ಸದ್ಬುದ್ಧಿ, ಸದ್ಭಾವನೆಯಿಂದ ಅನ್ನೋದನ್ನು ಹೇಳ್ತಾ ಬೀಳ್ಕೊಡುಗೆಯನ್ನು ಬಯಸ್ತಾ ಇದ್ದೀನಿ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ದಿವೋಹಂ, ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.